ವೆರೈಟಿ ಆಫ್ ರೆಸ್ಟೋರೆಂಟ್ ಸ್ಟೈಲ್ ಒಂದು ಸೀ ಫುಡ್ನ ಸ್ಟ್ರೀಟಲ್ಲಿ ಸೇಲ್ ಮಾಡ್ತಾವ್ರೆ. ಫಸ್ಟ್ ಜನಕ್ಕೆ ಗೊತ್ತಾಗಬೇಕು, ಆಮೇಲೆ ರೆಸ್ಟೋರೆಂಟ್ ಮಾಡೋಣ ಅಂದ್ರೆ ಸ್ಟ್ರೀಟ್ ಫುಡ್ನಲ್ಲಿ ಬಂದಿದ್ದೀವಿ. 60 rupeesನಲ್ಲಿ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಬಂದು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ನಾಲಿಗೆ ಇನ್ನೊಂದು ಮೀನು ಕೇಳುತ್ತೆ. ಹಲೋ ಅಂತ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು HSR ಲೇಔಟಿಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಸ್ಟ್ರೀಟ್ ಕಾರ್ಟು, ಬೇಸಿಕ್ಕಾಗಿ ಒಂದು ಫುಡ್ ಕಾರ್ಟ್ ಥರ ಅನ್ಬೋದು ನಾವು. ಹಲವಾರು ವೆರೈಟಿ ಆಫ್ ರೆಸ್ಟೋರೆಂಟ್ ಸ್ಟೈಲ್ ಒಂದು ಸೀ ಫುಡ್ನ ಸ್ಟ್ರೀಟಲ್ಲಿ ಸೇಲ್ ಮಾಡ್ತಾವ್ರೆ. ಎಕ್ಸಾಕ್ಟ್ ಇರೋದು ಬಂದು HSR ಲೇಔಟು ಈ ಫುಡ್ ಸ್ಟ್ರೀಟ್ ಅಂತಾರಲ್ಲ, ಈ ಹೈ ಸ್ಟ್ರೀಟ್ ಇದೆಯಲ್ಲ ಟುವರ್ಡ್ಸ್ ಆ ಕಡೆನೇ. ಇದೇ HSR ಲೇಔಟಲ್ಲಿ 2 ಫುಡ್ ಸ್ಟ್ರೀಟ್ ಇದೆ. ಒಂದು ಬಂದು 27th ಮೈನ್ ರೋಡಲ್ಲಿ, ಇನ್ನೊಂದು ಬಂದು ಟುವರ್ಡ್ಸ್ ನೀವು ಸೆಕೆಂಡ್ ಸೆಕ್ಟರ್ ಹೋಗ್ತಿರಲ್ಲ, ಸೊ ಆ ಒಂದು ದಾರಿಯಲ್ಲೇ ಇರೋದು. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಪಿನ್ ಮಾಡಿರ್ತೀನಿ, ಅಲ್ಲಿ ಬಂದು ಚೆಕ್ಔಟ್ ಮಾಡಿ. ಕೈ ಬೇರೆ ನೋವ್ತಾ ಇದೆ, ಸಖತ್ ಭಾರ ಇದೆ ಲೈಟು. ಸೊ ಡೈರೆಕ್ಟಾಗಿ ನಾವು ಅಲ್ಲಿ ಹೋಗಿ ಏನೇನು ಫಿಶ್ ಇದೆ, ಆ್ಯಕ್ಚುಲಿ ಬಂದು ಇವರು ಈ ಲೇಕಲ್ಲಿ ಸಿಗುತ್ತಲ್ಲ ಆ ಫಿಶ್ಗಿಂತನೂ ಜಾಸ್ತಿ ಸೀ ಫಿಶ್ಶು, ಸೊ ಅದನ್ನು ಜಾಸ್ತಿ ಸೇಲ್ ಮಾಡ್ತಾರೆ. ಈ ಲೆದರ್ ಜಾಕೆಟು ಇವೆಲ್ಲ ಬಂದು ತುಂಬ ರೇರು ಸಿಗೋವಂಥದ್ದು. ಅದು ಒಂದು ಸ್ಟ್ರೀಟ್ ವೇ ಅಲ್ಲಿ, ಒಂದು ಸ್ಟ್ರೀಟ್ ಫುಡ್ಡಲ್ಲಿ ಸಿಗೋವಂಥದ್ದು ತುಂಬ ಕಡಿಮೆ. ಮೋಸ್ಟ್ ಪ್ರಾಬಬ್ಲಿ ಜಾಸ್ತಿ ಬಂದು ನಿಮಗೆ ರೆಸ್ಟೋರೆಂಟಲ್ಲಿ ಅಲ್ಲಿ ಜಾಸ್ತಿ ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮರಿತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಹಂಗೆ ಆ ಒಂದು ಬಿಸಿ ಆಗಿರೋ ಒಂದು ಕುಕಿಂಗ್ ಶಾರ್ಟ್ಸ್ನ ನೋಡ್ಕೊಂಡು ಬನ್ನಿ. ಹಾಯ್ ಬ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ಜರ್ನಿ ಬಗ್ಗೆ ಹೇಳಿ, ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಲೈಟ್ ಒಂದು ಪುಟ್ಟಿ ಸ್ಟೋರಿ ಥರ. ಸ್ಟಾರ್ಟ್ ಮಾಡಿರೋದು 2017ನಲ್ಲಿ. ಓಕೆ. ಆ ಟೈಮ್ನಲ್ಲಿ ಇಲ್ಲಿ ಎಲ್ಲೂ ಮೀನು ಸಿಗಿಲ್ಲ. ನಾವು ನಮ್ಮೂರ ಕಡೆ ಜಾಸ್ತಿ ಮೀನು ತಿಂದಿದ್ದೀವಿ. ಇಲ್ಲಿ ಎಲ್ಲೂ ಒಂದು ಆ ಥರ ಫ್ರೆಶ್ನೆಸ್ ನಾವು ಎಲ್ಲೂ ನೋಡಿಲ್ಲ. ಮತ್ತೆ ವೆರೈಟೀಸ್ಗಳನ್ನು ಸಿಗಲ್ಲ. ಓಕೆ. ರೆಸ್ಟೋರೆಂಟ್ನು ಒಂದು ಓಪನ್ ಮಾಡಿದ್ದೀವಿ, ಆದರೆ ಅಷ್ಟೊಂದು ಜನಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಫಸ್ಟ್ ಜನಗೆ ಗೊತ್ತಾಗಬೇಕು, ಆಮೇಲೆ ರೆಸ್ಟೋರೆಂಟ್ ಮಾಡೋಣ ಅಂದರೆ ಸ್ಟ್ರೀಟ್ ಫುಡ್ನಲ್ಲಿ ಬಂದಿದ್ದೀವಿ. ಓಕೆ. ಸೊ ಬೇಸಿಕ್ಲಿ ಇದರಲ್ಲಿ ನಿಮಗೆ ಲೈಕ್ ಲರ್ನಿಂಗ್ಸು ಇದೆ, ಜೊತೆಗೆ ನಾಲೆಜು ಇದೆ, ಎಕ್ಸ್ಪೀರಿಯನ್ಸು ಇದೆ. ಹೌದು, ಲೈಕ್ 7 years ಜರ್ನಿ ಮಾಡಿದೀವಲ್ವಾ. ಸೊ ಫಿಶಸ್ ಬಗ್ಗೆ, ಮಸಾಲಾಸ್ ಬಗ್ಗೆ ಶೆಫ್ಗಳು ಯಾರು ಇಲ್ಲ, ನಾವೇ ಎಲ್ಲ ಮಾಡೋದು. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ? ಮೇನ್ಲಿ ಲೈಕ್ ಇಟ್ಸ್ ಕಮ್ ಡೈರೆಕ್ಟ್ಲಿ ಫ್ರಮ್ ದ ಹಾರ್ಬರ್. ಓಕೆ, ಹಾರ್ಬರಿಂದ ಕನೆಕ್ಟಿವಿಟಿ ಇದೆ. ಓಕೆ. ಇರೋದು ಎಲ್ಲಾನು ಫ್ರೆಶ್ ಐಟಮ್ಗಳನ್ನ ಬಿಟ್ಟು ನಾವು ಜಾಸ್ತಿ ಸ್ಟಾಕ್ ತಗೊಬರಲ್ಲ. ಓಕೆ. ತಗೊಬರೋದನ್ನ ಅವಾಗ ಖಾಲಿ. ಸೊ ಅವತ್ತಿನ ದಿವಸ ಏನು ತರ್ತಿರೋ ಆ ಡೇನೇ ಇಲ್ಲ ಕ್ಲಿಯರ್ ಆಗಿ ಆಗಿಬಿಡುತ್ತೆ. ಓಕೆ. ಏನೇನು ವೆರೈಟೀಸ್ ಮೀನ್ ಇದೆ ನಿಮ್ಮ ಹತ್ರ? ಲೈಕ್ ನಿಯರ್ಲಿ 13 ವೆರೈಟೀಸ್ ಅವೈಲಬಲ್ ಇದೆ. ಓಕೆ. ಮೋಸ್ಟ್ಲಿ ನಾನು ಲೆದರ್ ಜಾಕೆಟ್ ನೋಡಿದೆ, ಅವೆಲ್ಲ ಹಾಕಿದ್ದೀರಾ? 99% ಎಲ್ಲಾನು ಸೀ ಫಿಶಸ್ನೇ. ನೋಡೋಣ ಹಂಗೆ. ವೈಟ್ ಪಾಂಫ್ರೆಟ್ ಇದೆ. ಓಕೆ. ಪಾರೆ, ಸ್ಯಾಲ್ಮನ್. ಓಕೆ. ಪ್ರೋಟೀನ್ ಜಾಸ್ತಿ ಅಂದ್ರೆ ಜಿಮ್ ಪೀಪಲ್ಸ್ ಜಾಸ್ತಿ ಕೇಳ್ತಾರೆ ನಮ್ಮ ಹತ್ರ. ಓಕೆ. ಮತ್ತೆ ಇದು ವಾಲ್ವೋ ಅಂತಾನೆ ಹೇಳ್ತಾರೆ, ಲೆದರ್ ಜಾಕೆಟ್ ಅಂತಾನೆ ಹೇಳ್ತಾರೆ. ಓಕೆ. ನಮ್ಮ ಆಡಿಯನ್ಸ್ಗೆ ಬಂದು ಈ ಲೆದರ್ ಜಾಕೆಟ್ ಮೀನು ಅಷ್ಟೊಂದು ಲೈಕ್ ಪರಿಚಯ ಇಲ್ಲ. ಸೊ ಅದಕ್ಕೊಂದು ಸ್ಮಾಲ್ ಒಂದು ಎಕ್ಸಾಂಪಲ್ ಕೊಡ್ಬೋದಾ? ಹೇಗಿರುತ್ತೆ? ಬ್ಯಾಂಗ್ಳೂರಿಯನ್ಸ್ಗೆ ಮೋಸ್ಟ್ಲಿ ಸೀ ಫಿಶಸ್ ಅಷ್ಟೊಂದು ಪರಿಚಯ ಇಲ್ಲ. ಶಂಕರ ಬೇಸಿಕ್ ಐಟಮ್ಸ್ ಮಾತ್ರ. ನಾವು ಯುನೀಕ್ ವೆರೈಟೀಸ್ ತಗೋಬರ್ಬೇಕಂದ್ರೆ ಎಷ್ಟೊಂದು ವೆರೈಟೀಸ್ ತಗೋಬಾರ. ನನ್ನ ಅದೇ ಪ್ರಶ್ನೆ. ಈಗ ನಾರ್ಮಲಿ ನಾವು ಒಂದು ಸ್ಟ್ರೀಟ್ ಕಾರ್ಟಿಗೆ ಹೋದ್ರೆ ಲೈಕ್ ಹಬ್ಬ ಅಂತಂದ್ರು ಲೈಕ್ ಬಾಂಗಡೆ ಮೀನು ಇರುತ್ತೆ, ಜಲೇಬಿ ಮೀನು ಇರುತ್ತೆ, ಆಮೇಲೆ ರೂಪ್ ಚಂದ್ ಇಕ್ಕಿರ್ತಾರೆ, ಸ್ಲೈಸು, ದಟ್ಸ್ ವಾಟ್. ಬಟ್ ನೀವು ಬಂದು ಸೀ ಫಿಶ್ ಒಂದಿಷ್ಟು ವೆರೈಟಿ ಸಿಕ್ಕಿದ್ದೀರಾ. ರೀಸನ್ ಬಂದು ಟಾರ್ಗೆಟ್ನೇ ಅದೇ. ಆಕ್ಚುಲಿ ಯುನೀಕ್ನೆಸ್, ಎಕ್ಸಾಟಿಕ್ ವೆರೈಟೀಸ್ ತಗೋಬರಬೇಕಂತೆ. ಕ್ರಾಬ್ ಸೂಪ್ ಸ್ಟಾರ್ಟ್ ಆಗುತ್ತೆ, ಫಿಶ್ ಕಬಾಬ್, ಡೀಪ್ ಫ್ರೈ, ಬೋನ್ಲೆಸ್ ಸ್ಟಾರ್ಟ್ ಆಗುತ್ತೆ, ನೆತ್ತಲಿ ಫ್ರೈ, ಇದೆಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೂಪರ್. ಇನ್ನು ಬೇರೆ ಏನೇನು ವೆರೈಟೀಸ್ ಇದೆ? ಶಿಯರ್ ಫಿಶ್ ಸ್ಲೈಸ್ನು ಸಿಗುತ್ತೆ, ಹೋಲ್ ಫಿಶ್ನು ಸಿಗುತ್ತೆ. ಓಕೆ. ಮತ್ತೆ ಇದು ಬ್ಲಾಕ್ ಪಾಂಫ್ರೆಟ್, ಶಂಕರ, ಪಿಂಕ್ ಪರ್ಚ್ ಅಂತ ಹೇಳ್ತಾರೆ. ಓಕೆ. ಬಾಂಗುಡ ಇದೆ, ಕರಿ ಮೀನ್ ಇದೆ,
ಮತ್ತೆ ಪ್ರಾನ್ಸ್ ನಲ್ಲಿ ತವಾ ಫ್ರೈ ಮಾಡ್ತೀವಿ, ಸ್ಕ್ವಿಡ್ ತವಾ ಫ್ರೈ, ಮತ್ತೆ ಕ್ರಾಬ್ ತವಾ ಫ್ರೈನು ಮಾಡ್ತೀವಿ. ಇಡಕ್ಕೆ ಜಾಗ ಇಲ್ಲ, ಅದಕ್ಕೆ ಎಲ್ಲ ಕೆಳಗಡೆ ಇದೆ. ಆ್ಯಂಡ್ ನನ್ನ ಹತ್ರ ಒಂದು ಹೇಳಿದ್ರು ಲೈಕ್ ತುಂಬಾ ಕಡೆ ಬಂದು ಮ್ಯಾರಿನೇಷನ್ ಸ್ಟಾರ್ಟಿಂಗಲ್ಲೇ ಮಾಡಿಕ್ ಬಿಡ್ತಾರೆ, ಬಟ್ ಇವ್ರು ಬಂದು ಆ ಥರ ಎಲ್ಲ. ಸದ್ಯಕ್ಕೆ 3 ಜಾಗನಲ್ಲಿ ನಮ್ದು ಅಂಗಡಿ ಇದೆ. Okay. ಒಂದು HSR ನಲ್ಲಿ ಇದೆ, ಹಾಂ, ನೆಕ್ಸ್ಟ್ ಮಡಿವಾಳನಲ್ಲಿ ಇದೆ, ಓಕೆ, ಮಾರುತಿ ನಗರ್ನಲ್ಲಿನೂ ಇದೆ. ಓಕೆ. ಈಗ ಇನ್ನು ಬ್ಯಾಂಗ್ಳೂರ್ನಲ್ಲಿ ಮೋಸ್ಟ್ ಆಫ್ ದ ಏರಿಯಾಗಳಿಗೆ ನಾವು ಇದನ್ನ ಎಕ್ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ಮ್ಯಾರಿನೇಷನ್ ಮಾಡಿದ್ರೆ ಅದರಿಂದ ಕ್ವಾಲಿಟಿ ಡೌನ್ ಆಗ್ಬಿಡುತ್ತೆ. Okay. ಈಗ ನಾವು ಈ 7 years ನಲ್ಲಿ ಇಟ್ಸ್ ಕೈಂಡ್ ಆಫ್ ಇನ್ವೆಂಟ್ ದ ಮಸಾಲಾಸ್. ಫೈನ್. ಯು ಕಮ್ ಅಂಡ್ ಟೇಸ್ಟ್, ನೀವು ಟೇಸ್ಟ್ ಮಾಡಿದ್ರೇ ಗೊತ್ತಾಗುತ್ತೆ. ಟೇಸ್ಟ್ ಮಾಡಿದ ತಕ್ಷಣ ಇದು ಬೇರೆ ತರ ಮಸಾಲ ಅಲ್ಲ. ಡ್ರೈ ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ತಾರಲ್ವಾ, ಅದರಲ್ಲಿ ಹೊಟ್ಟೆ ಬಿಸಿ ಆಗ್ಬಿಡುತ್ತೆ. ನಾವು ಹಂಗೆ ಯೂಸ್ ಮಾಡಲ್ಲ. ಲೈಕ್ ಹೊಟ್ಟೆ ಉರಿಯುತ್ತೆ, ಬರ್ನಿಂಗ್ ಆಗುತ್ತೆ. ಇದರಲ್ಲಿ ಹಂಗಾಗಲ್ಲ. ಓಕೆ, ಇದರಲ್ಲಿ ಹಂಗಾಗಲ್ಲ. ಈ ಮಸಾಲ ನೋಡ್ಬೇಕಂದ್ರೆ ಈಗಲೇ ನಾವು ಮ್ಯಾರಿನೇಷನ್ ಮಾಡಿ ತವಾ ಫ್ರೈ ಮಾಡ್ತೀವಿ, ನೀವು ಟೇಸ್ಟ್ ಮಾಡಿ ಹೇಳಿ. ಸೊ ಆನ್ ಸ್ಪಾಟ್ ಕಸ್ಟಮರ್ ಬಂದು ಈ ಮೀನು ಬೇಕಂತಂದ್ರೆ ಅವಾಗಲೇ ಮ್ಯಾರಿನೇಟ್ ಮಾಡಿ ನೀವು. ಮತ್ತೆ ನಾವು ಮ್ಯಾರಿನೇಟ್ನು ಮಾಡಲ್ಲ, ಇಲ್ಲಿ ಹಾಕಿದ್ರು ಲೈಟ್ ಟಚ್ ಮಾತ್ರ ಕೊಡ್ತೀವಿ. ಯಾಕಂದ್ರೆ ಅದನ್ನ ಕ್ವಾಲಿಟಿ ನೋಡಬೇಕು. ಓಕೆ. ಈಗ ನಾವು ಕ್ಲೀನ್ ಮಾಡಿದ್ಮೇಲೆ ನೀವು ಮೀನ್ 2 ಟೈಪ್ ನಲ್ಲಿ ನೀವು ಅದನ್ನ ಕ್ವಾಲಿಟಿ ಚೆಕ್ ಮಾಡಬಹುದು. ಒಂದು ಹೋಲ್ ಫಿಶ್ ನಲ್ಲಿ ಗಿಲ್ಸ್ ಚೆಕ್ ಮಾಡ್ತಾರೆ, ಇನ್ನೊಂದು ಐಸ್ ಚೆಕ್ ಮಾಡ್ತಾರೆ. ಈಗೆಲ್ಲ ಕ್ಲೀನ್ ಆದ್ಮೇಲೆ ಐಸ್ ಮಾತ್ರ ನಿಮಗೆ ಆಪ್ಷನ್ ಇದೆ. ಈಗ ಯಾವ ಫಿಶ್ನಾದ್ರೂ ವೈಟಿಸ್ ಇದೆಯಾ ಅಂದ್ರೆ ನೀವು ನೋಡ್ಬೋದು. ಒಂದು ಫಿಶ್ನು ವೈಟಿಸ್ ಇರಲ್ಲ. ಓಕೆ. ಚೆನ್ನಾಗಿ ಗೊತ್ತಾಗಬೇಕಂದ್ರೆ ನಾವು ಹಿಂಗ್ ಇಟ್ಟಿದೀವಿ. ಅಂಡ್ ಅದು ಮೇನ್ ಬಂದು ಲೈಕ್ ಸ್ಟ್ರೀಟಲ್ಲಿ ಮಾಡೋದ್ರಿಂದ ಈ ಗಾಡಿಗಳು ಹೋಗ್ತವೆ, ಪಾಸ್ ಆಗ್ತವೆ, ಧೂಳು ಅವು ಇವು ಅಂತ ಎಲ್ಲ ಬಂದು ಸೇರ್ಕೊಳ್ಳುತ್ತೆ. ಬಟ್ ಆ ಥರ ಏನು ಪ್ರಾಬ್ಲಮ್ ಇಲ್ಲಿಲ್ಲ. ಬಂದು ನೋಡಿದ ತಕ್ಷಣವೇ ಎಲ್ಲ ಕರೆಕ್ಟಾಗಿ ವ್ರ್ಯಾಪ್ ಮಾಡಿ ಇಕ್ಕವ್ರೆ. ಸೊ ಈ ಮೀನು ಬೇಕಂತಂದರೆ ಡೈರೆಕ್ಟಾಗಿ ನಿಮಗೆ ಲೈವ್ ಆಗಿ ಅದನ್ನು ಫ್ರೈ ಮಾಡಿ ಕೊಡ್ತಾರೆ. ಸೊ ಪ್ರಾನ್ಸ್ ಇದೆ ಆ್ಯಂಡ್ ಹಲವಾರು ವೆರೈಟಿ ಆಫ್ ಸೀ ಫುಡ್ಸ್ ಇದೆಯಲ್ಲ, ಸೊ ಅದನ್ನು ಇವ್ರು ಸರ್ವ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಕೇಳಬೇಕು, ಬೇಸಿಕಲಿ ನಿಮ್ಮ ಪ್ರೊಫೆಷನ್ ಏನು? ಲೈಕ್ ವಿ ಆರ್ ಆಲ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಇಂಜಿನಿಯರಿಂಗ್, ನಾವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಮತ್ತೆ ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಆಲ್ ಓವರ್ ಬ್ಯಾಂಗ್ಳೂರ್ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಒಂದು ಇಂಟ್ರೆಸ್ಟ್ ಇತ್ತು. ಸೊ ಮಿನಿಮಮ್ ಎಷ್ಟು ಆ್ಯಂಡ್ ಎಲ್ಲಿವರೆಗೆ ಹೋಗುತ್ತೆ? ನಮ್ಮ ಹತ್ರ 60 rupees ನಲ್ಲಿ ಸ್ಟಾರ್ಟ್ ಆಗುತ್ತೆ. 60. ಓಕೆ. 60 ನಲ್ಲಿ ಸ್ಟಾರ್ಟ್ ಆಗಿ ಲೈಕ್ ಆಸ್ ಪರ್ ದ ಪ್ರೊಕ್ಯೂರ್ಮೆಂಟ್, ಡೈಲಿ ಪ್ರೊಕ್ಯೂರ್ಮೆಂಟ್. ನಮ್ದು ಇವತ್ತಿರೋ ರೇಟ್ ನಾಳೆ ಇರಲ್ಲ. ಈಚ್ ಡೇ. ಓಕೆ. ಇವತ್ತು 100 ಹಾಕಿದ್ವಿ, ನಿನ್ನೆ 80, ನಾಳೆ ಅದು 60 ಹಾಕ್ಬೋದು. ಓಕೆ. ಸೊ ಅಲ್ಲಿ ರೇಟ್ ಏನಿದೆಯೋ ಸೇಮ್ ರೇಟ್ ನೀವು ಡೈಲಿ ಚೇಂಜ್ ಮಾಡ್ತಾ ಪ್ರೊಕ್ಯೂರ್ಮೆಂಟ್ ನಾವು ಏನ್ ಮಾಡ್ತೀವೋ ಅದರಲ್ಲಿನೇ ನಾವು ರೇಟ್ ಹಾಕೋದು. ಲೈಕ್ ಇಟ್ಸ್ ನಾಟ್ ಅ ಪ್ರೀ ಫಿಕ್ಸ್ಡ್. ಇವತ್ತು 100 ಇರುತ್ತೆ, ನಾಳೆ ಅದನ್ನೇ 70 ಹೋಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ 60. ಸ್ಟಾರ್ಟಿಂಗ್ ಫ್ರಮ್ 60. ಆರಾಮಾಗಿ ಬಂದರೆ 60 rupeesಗೆ ಆರಾಮಾಗಿ ಸವಿಬಹುದು. ಸೂಪರ್. ಸೊ ನಾವು ಒಂದು ಇವರ ಏನೇನು ಮೀನು ಇದೆಯೋ ಅದರಲ್ಲಿ ಒಂದಷ್ಟು ವೆರೈಟೀಸ್ ನಾವು ಟ್ರೈ ಮಾಡಿ ನೋಡೋಣ. ಆಲ್ರೈಟ್ ಅಂತ ಮಸ್ಸು ಫಸ್ಟ್ ಬಂದು ಲೆದರ್ ಜಾಕೆಟ್ ಮೀನನ್ನು ತಗೊಂಡಿದ್ದೀವಿ. ಸೊ ಭಾಳ ದೊಡ್ಡದು ಮೀನು, ಇದಕ್ಕಿಂತ ದೊಡ್ಡ ಮೀನು ಒಂದು ಇಕ್ಕವ್ರೆ ಅವರು. ಈ ಮೀನು ಬಂದು ಆ್ಯಕ್ಚುಲಿ ಇದರ ಸ್ಕಿನ್ ಬಂದು ಸಪ್ರೇಟಾಗಿ ನೀವು ಪೀಲ್ ಮಾಡ್ಬೋದು. ಸೊ ಅದನ್ನು ಪೀಲ್ ಮಾಡಾದ್ಮೇಲೆ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ನಿಮಗೆ ಒಳ್ಳೆ ಒಂದು ಫ್ಲೆಶ್ ಸಿಗುತ್ತೆ. ಅದರಲ್ಲಿ ಈ ಮುಳ್ಳು ಅದೇ ಆ ಬೋನ್ ಅನ್ನೋದು ತುಂಬ ಲೈಕು ದೊಡ್ಡದಿರುತ್ತೆ ಆ್ಯಂಡ್ ಸಪ್ರೇಟಾಗಿ ತೆಗ್ಬಿಡ್ಬೋದು. ಸೊ ಆ ಫ್ಲೆಶು, ಆ ಮೀಟ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಸೆಂಟ್ರಿಂದ ಒಂದು ಪೀಸ್ನ ತೋರಿಸ್ತೀನಿ ನೋಡಿ. ವಾ ತಮಸ್ ಬೇರೆ ಲೆವೆಲು. ವಾವ್, ಬಾಯಿಂದ ಹೊಗೆ ಬರ್ತಿದೆ, ಅಷ್ಟು ಬಿಸಿ ಇದೆ. ಫುಲ್ಲಿ ಜ್ಯೂಸಿ ಮೀಟು. ಆ್ಯಕ್ಚುಲಿ ಆ ಜ್ಯೂಸಿನೆಸ್ ಇರಬೇಕು ಮೀನಲ್ಲಿ. ಡ್ರೈ ಆಗಿಬಿಟ್ರೆ ಆ ಟೇಸ್ಟ್ ಇರಲ್ಲ. ಆಮೇಲೆ ಅಷ್ಟೊಂದು ಕನ್ಸಿಡರ್ ಮಾಡಿದ್ರು ಒಳ್ಳೇದಿಲ್ಲ ಅದು. ಓಕೆನಾ? ನೋಡಿ ಪೊಡಿ ಅದ್ಭುತವಾಗೈತೆ. ಈ ಜಲೇಬಿ, ಬಾಂಗ್ಡ, ರೂಪ್ಚಂದು ಈ ಮೀನಿಗೆ ಒಂದು ಟೇಸ್ಟ್ ಇರುತ್ತೆ ಅಲ್ವಾ, ಅದೇ ರೀತಿ ಲೆದರ್ ಜಾಕೆಟ್ ಮೀನಿಗೆ ಒಂದು ಟೇಸ್ಟ್ ಐತೆ. ಇವೆಲ್ಲ ಸೀ ಫಿಶ್ಶು ನಿಮಗೆ ನಾರ್ಮಲಿ ಲೋಕಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟು ಹುಡುಗಿದ್ರು ನಿಮಗೆ ತುಂಬ ರೇರ್ ಸಿಗೋವಂಥದ್ದು. ಇದೇ ರೀತಿ ಬಂದು ನಾನು ಕಲ್ಯಾಣ್ ನಗರ ಟುವರ್ಡ್ಸು ಆ ಕಡೆ ಒಂದು ಜಾಗದಲ್ಲಿ ವಿಡಿಯೋ ಮಾಡಿದೆ, ಅಲ್ಲೂ ಬಂದು ತುಂಬ ರೇರ್ ಅಂದರು ಅವರು. ಬಟ್ ಇವ್ರು ಬಂದು ಸ್ಟ್ರೀಟಲ್ಲೇ ಬಂದು ರೆಸ್ಟೋರೆಂಟ್ ಸ್ಟೈಲಿನ ಸೀ ಫಿಶ್ ಇರಲಿ, ಆ ಒಂದು ಸ್ಟೈಲಿನ ಡಿಶಸ್ ಇರಲಿ, ಸ್ಟ್ರೀಟಲ್ಲೇ ಸರ್ವ್ ಮಾಡ್ತಾವ್ರೆ. ದಟ್ ಈಸ್ ಲೈಕ್ ಎ ಕೂಲ್. ಲೈಟಾಗಿ ರೋಸ್ಟ್ ಆಗಿದೆ, ತುಂಬ ರೋಸ್ಟ್ ಇಲ್ಲ, ಲೈಟಾಗಿ ರೋಸ್ಟ್ ಆಗೈತೆ, ಅದರ ಟೇಸ್ಟ್ ಬರ್ತೈತೆ. ಆ್ಯಂಡ್ ಬ್ರದರ್ ಇಲ್ಲಿ ಇನ್ನೊಂದು ಹೇಳಿದ್ರು, ಬ್ರೋ ನಮ್ಮ ಚಟ್ನಿ ಟ್ರೈ ಮಾಡಿ. ಸೊ ಚಟ್ನಿ ಬಂದು ನಾವು ಮೀನಿಗೆ ಅಂತ ನಾವು ಚಟ್ನಿ ಮಾಡ್ತೀವಿ, ಆ ಚಟ್ನಿ ಇಲ್ಲಿದೆ. ಎಸ್, ನಿಮಗೆ ನೋಡೋಕ್ಕೆ ಏನಪ್ಪ ಇದು ಇಡ್ಲಿ ದೋಸೆಗೆ ಕೊಡ್ತಾರಲ್ಲ ಅದೇ ಥರ ಇದೆಯಲ್ಲ ಚಟ್ನಿ ಅಂತ ಅನಿಸ್ಬಹುದು. ಆನಿಯನ್ ಹಾಕೋರೆ, ಆಮೇಲೆ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೈಟಾಗಿದೆ, ಟೊಮ್ಯಾಟೊ ಇದೆ. ಸೊ ಒಂದು ರೀತಿ ನನಗೆ ಈ ಚಟ್ನಿ ಬಂದು ಈ ಮೀನಿಗೆ ಪರ್ಫೆಕ್ಟ್ ಆಗಿದೆ, ಸಿಂಪಲಾಗಿ ಹೇಳ್ಬೇಕಂತಂದರೆ. ಆ್ಯಂಡ್ ಈ ಕಡೆ ನೀವು ಟೇಸ್ಟ್ ಮಾಡೋ ಟೈಮಲ್ಲಿ ಲೈಟಾಗಿ ಒಂದು ಟೊಮ್ಯಾಟೊ ಚಟ್ನಿನ ಫೀಲ್ ಬರ್ತದೆ. ಬಟ್ ಈ ಚಟ್ನಿ ಟೊಮ್ಯಾಟೊ ಚಟ್ನಿ ಅಲ್ಲ, ಅದನ್ನ ಮೈಂಡ್ಗೆ ಇಕ್ಕೊಳ್ಳಿ. ಸೊ ಲೈಟಾಗಿ ಮೀನು ಸ್ವಲ್ಪ ತೊಗೊಂಡು, ಓಕೆನಾ, ಚಟ್ನಿನ ನೆಂಚ್ಕೊಂಡು ಈರುಳ್ಳಿ ತೊಗೊಂಡು
ಮೀನ್ನ ತಿಂತಾ ಇರ್ಬೇಕು ಅನ್ಸುತ್ತೆ. ಲಿಟ್ರಲಿ ನನಗೆ ಇಲ್ಲಿ ಬಂದಿದ ತಕ್ಷಣ ಒಂದೇ ಒಂದು ಅನ್ಸಿದ್ದು ಏನು ಗೊತ್ತಾ, ಕೊಡ್ತಿರೋ ರೇಟು ಈ ಒಂದು ಹೈ ಪ್ರೊಫೈಲ್ ಇರೋ ಏರಿಯಾ ಲೊಕ್ಯಾಲಿಟಿ ಇಲ್ಲಿ ಬಂದು ಒಂದು ಮಿನಿಮಮ್ ರೇಟಲ್ಲೇ ಇಕ್ಕವ್ರೆ. ಈಗ ಆ ಕರೆಂಟ್ ಟೈಮಲ್ಲಿ ಆ ಮೀನಿನ ರೇಟ್ ಏನಿದೆಯೋ ಆ ಹಾರ್ಬರಲ್ಲಿ, ಸೊ ಸೇಮ್ ರೇಟ್ನ ಬಂದು ಇವ್ರು ಇಲ್ಲಿ ಅದನ್ನು ಡಿಸೈಡ್ ಮಾಡ್ತಾರೆ, ಅವರೇ ಹೇಳಿರ್ತಾರೆ, ಕೇಳಿರ್ತೀರ. ಸೊ ಮಿನಿಮಮ್ ಬಂದು 60 ರುಪೀಸ್, ಸೊ 60 ರೂಪಾಯಿಂದ ಸ್ಟಾರ್ಟ್ ಆಗಿ ಜಾಸ್ತಿ ರೇಟ್ ಹೋಗ್ತಾ ಇರುತ್ತೆ. 350 ಇದೆ, 400 ರೂಪಾಯಿವರೆಗೆ ಇದೆ. ಸೊ ಡಿಪೆಂಡ್ಸ್ ಅಪಾನ್ ಸೈಜ್ ಅಲ್ಲ, ಡಿಪೆಂಡ್ಸ್ ಅಪಾನ್ ಅವತ್ತಿನ ದಿನ ಪ್ರೈಸ್. ಆಮೇಲೆ ಈ ಥರ ಮೀನೆಲ್ಲ ಟ್ರೈ ಮಾಡಬೇಕಂತಂದರೆ ಡೆಫಿನೆಟ್ ಆಗಿ ನೀವು ಬರಲೇಬೇಕು ತೆರ್ಕನಾಡು ತವಾ ಫಿಶ್ ಫ್ರೈ ಕ್ಯಾಂಪ್ಗೆ. ಎಣ್ಣೆ ಜಾಸ್ತಿ ಇಲ್ಲ ಮೀನಲ್ಲಿ, ಅದು ಭಾಳ ಇಷ್ಟ ಆಯಿತು. ಇಷ್ಟು ಮಾತಾಡ್ತವನಲ್ಲ ಏನಂತ ತಿಳ್ಕೊಂಡಿರ್ತಾರ, ಒಮ್ಮೆ ಬಂದು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಹೋಗಿ ಇದನ್ನು ಖಾಲಿ ಮಾಡಿಬಿಟ್ಟು ನನ್ನ ಮತ್ತೆ ನಮ್ಮ CM ಬೇರೆ ಮೀನು ತೊಗೊಳಲ್ವಾ, ಬೇರೆ ಮೀನು ತಗೊಬರ್ತೀನಿ. ಸೊ ನೆಕ್ಸ್ಟ್ ಬಂದು ನಾವು ರೂಪ್ಚಂದ್ ಮೀನು ತೊಗೊಂಡಿದ್ದೀವಿ, ನೋಡ್ತಿರ್ಬೋದು ನೀವು. ಸೊ ಒಂದು ಸ್ಲೈಸಿನ ರೇಟ್ ಬಂದು 60 ರೂಪಾಯಿ. ಸೊ 50 ರೂಪಾಯಿನೂ ಇದೆ, ಬಟ್ ನಿನ್ನೆ ಬಂದು ಇನ್ನೂ ಕಡಿಮೆ ಇತ್ತು ಅಂತೆ, ಇವತ್ತು 60 ರೂಪಾಯಿ ಆಗೈತೆ. ನಾಳೆ ಎಲ್ಲ ಇನ್ನೂ ಕಡಿಮೆನೂ ಆಗ್ಬೋದು, ಡಿಪೆಂಡ್ಸ್ ಅಪಾನ್ ಅಲ್ಲಿ ಏನು ರೇಟ್ ಇದೆಯೋ ಮೇಯ್ನ್ ಹಬ್ಬಲ್ಲಿ ಅದೇ ರೇಟ್ ಇರುತ್ತೆ. ಲೈಟಾಗಿ ನಿಂಬೆಹಣ್ಣು ಹಿಂಡ್ಕೊಂಡು ಇದ್ರ ಮೇಲೆ, ಅದರಲ್ಲಿ ಹಿಂಡ್ಕೊಂಡಿಲ್ಲ, ಇದರಲ್ಲಿ ಹಿಂಡ್ಕೊಂಡಿದ್ದೀವಿ. ಅದರಲ್ಲಿ ಹಿಂಡ್ಕೊಂಡ್ರೆ ಮಜಾ ಇನ್ನೂ ಸಗದಾಗಿರುತ್ತೆ. ಇದು ಬಂದು ನಾರ್ಮಲಾಗೆ ನಾವು ಒಂದು 50 ರೂಪಾಯಿ 60 ರೂಪಾಯಿ ಕೊಟ್ಟು ಆರಾಮಾಗಿ ಸವಿತೀವಲ್ಲ ಆ ಥರ ಒಂದು ಮೀನು. ಮೋಸ್ಟ್ಲಿ ಬಂದು ಇವ್ರು ಇಕ್ಕಿರೋದು ಪ್ಲೇಟ್ ಒಂದು ಟ್ರೇಯಲ್ಲಿ ಫಾರ್ ಎ ಪರ್ಪಸಾಗೆ ಎಲ್ಲ ಸೀ ಫಿಶ್ಶೇ. ರಿವರ್ ಫಿಶ್ ಬಂದು ತುಂಬ ಕಡಿಮೆ, ಭಾರಿ ಬಿಸಿಯಾಗಿದೆ ನೋಡಿ. ಈ ಮೀನಲ್ಲಿ ಈ ಸ್ಕಿನ್ನೇ ಮ್ಯಾಟ್ರ್ ಆಗೋದು ಮೇಯ್ನಾಗೆ. ಇದನ್ನು ಹಾಗೇ ಒಂದು ಬೈಟ್ ಹೋಗೋಣ. ಪರ್ಫೆಕ್ಟು. ಆ್ಯಂಡ್ ನನಗೆ ಮೇಯ್ನು ಇಷ್ಟ ಆಗಿದೆ ಏನಂತಂದರೆ, ಫಸ್ಟ್ ಬಂದು ಲೈಟಾಗಿ ಈ ಕಡೆ ಆ ಕಡೆ ತವಾ ಫ್ರೈ ಆಗುತ್ತದು, ಓಕೆನಾ. ನಂತರ ಬಂದು ಈ ಕೆಚಪ್ ಥರ ಈ ಎಲ್ಲ ಹೇಳೋದು, ಒಂದು ಕೆಫೆಗೆ ಹೋದರೆ ಆ ಬರ್ಗರ್ಗೆಲ್ಲ ಒಂದು ಬಾಟ್ಲಲ್ಲಿ ಕೆಚಪ್ ಹಾಕ್ತಾರೆ ಗೊತ್ತಾ, ಸೇಮ್ ಕೈಂಡ್ ಆಫ್ ಬಾಟ್ಲ್ ಇಕ್ಕವ್ರೆ. ಇದರಲ್ಲಿ ಬಂದು ಕೆಚಪ್ ಇರಲ್ಲ, ಮೇಯ್ನಾಗೆ ಅವರ ಸೀಕ್ರೆಟ್ ಆದಂಥ ಒಂದು ಚಟ್ನಿ ಮಸಾಲೆ ಇರ್ತದೆ. ಸೊ ಅದನ್ನು ಬಂದು ಲೈಟಾಗಿ ಆ ಮೀನಿನ ಮೇಲೆ ಹಾಕಿ ಅಪ್ಲೈ ಮಾಡ್ತಾರೆ. ಸೊ ಆ ಮೀನಲ್ಲಿ ಆ ಟೇಸ್ಟು ಸಾಕದಾಗಿ ಹೊಡೆಯುತ್ತೆ. ವಾವ್ ನೋಡಿ, ಫುಲ್ಲಿ ರೋಸ್ಟ್ ಆಗಿರೋದು, ಹಿಂದೆ ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಇದರಲ್ಲಿ ಮುಳ್ಳಿರುತ್ತೆ ಈ ಮೀನಲ್ಲಿ, ಅದೊಂದೇ ಅಪ್ಪ ಮುಳ್ಳು ನೋಡಿ ತಿನ್ನಬೇಕು. ಲೆದರ್ ಜಾಕೆಟಲ್ಲಿ ಮುಳ್ಳೇ ಇದ್ದಿಲ್ಲ, ಸೆಂಟ್ರ್ ಬೋನ್ ಮಾತ್ರ ಇರ್ತಿತ್ತು. ಅದ್ರ ಜೊತೆಗೆ ಲೈಟಾಗಿ ಈರುಳ್ಳಿ ಹೋಗ್ಬಿಟ್ರೆ ಅದು ಮಜಾನೇ ಬೇರೆ ರೀತಿ ಇರ್ತದೆ. ಆ್ಯಂಡ್ ಎಲ್ಲ ಹಾಕಾದ್ಮೇಲೆ ಲೈಟಾಗೆ ಪೆಪ್ಪರು ಸ್ವಲ್ಪ ಹಾಕ್ತಾರೆ, ಅದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಿಮಗೆ ಆ ಟೈಮಲ್ಲಿ ಆ ಟೇಸ್ಟ್ ಬಂದು ಸಖತ್ತಾಗಿರ್ತದೆ. ಬೆಳಗ್ಗೆ ಒಂದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಸಾಯಂಕಾಲ ಬಂದಿದ್ದೀವಿ. ಲಿಟ್ರಲಿ ಅದೇ ಇನ್ನೂ ನನಗೆ ಸ್ಟೇಬಲ್ ಆಗಿ ಹೊಟ್ಟೆಯಲ್ಲಿದೆ. ನಿಮಗೆ ಡೈಲಿ ಕಂಟೆಂಟ್ ನಾನು ಹಾಕ್ತಾ ಇರಬೇಕು ಅಲ್ವಾ. ಸೊ ಆ್ಯಕ್ಚುಲಿ ಲಾಸ್ಟ್ 1 ವೀಕಿಂದ ನಮ್ಮ ಕಂಟೆಂಟೇ ತುಂಬ ಭಾಳ ಕಡಿಮೆ ಆಗಿಬಿಟ್ಟಿದೆ. 5 ದಿವಸಕ್ಕೊಂದು ವೀಡಿಯೋ, 4 ದಿವಸಕ್ಕೊಂದು ವೀಡಿಯೋ ಬರ್ತಿದ್ದೆ. ನಾನೆಲ್ಲ ರೆಗ್ಯುಲರಾಗಿ ವಾರಕ್ಕೆ 4 ವೀಡಿಯೋ ಎನಿ ಕಾಸ್ಟ್ ಆಗ್ತಿದೆ. ಸದ್ಯಕ್ಕೆ ಸಮ್ ರೀಸನ್ಸಿಂದ ನಾನು ಸ್ಟಾಪ್ ಮಾಡಿದೆ. ಆ್ಯಂಡ್ ಈಗ ಬಂದು ಬ್ಯಾಕ್ ಟು ಫಾರ್ಮ್ ನಾವು ಬಂದಿದ್ದೀವಿ. ಸೊ ಸಪೋರ್ಟ್ ನೀವು ಕೊಡಿ, ಇದೇ ರೀತಿ ಮಾಡೋಣ. ಲಾಸ್ಟ್ ವೀಡಿಯೋಸ್ಗೆಲ್ಲ ರೀಸೆಂಟ್ ವೀಡಿಯೋಸ್ಗೆ ಸಾಕಾಗಿ ಸಪೋರ್ಟ್ ಕೊಟ್ಟಿದ್ದೀರಾ, ಅದೇ ರೀತಿ ಸಪೋರ್ಟ್ ಈ ವಿಡಿಯೋಗೂ ಕೊಡಿ. ಆ್ಯಂಡ್ ಅವ್ರಿಗೂ ಬಂದು ಸಪೋರ್ಟ್ ಮಾಡಿ ನೀವು. ಸೊ ಒಮ್ಮೆ ಬಂದು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ನಾಲಿಗೆ ಇನ್ನೊಂದು ಮೀನು ಕೇಳುತ್ತೆ, ಆ ಥರ ಸಾಕಾಗಿರುತ್ತೆ. ಸೊ ದಟ್ಸ್ ಇಟ್. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಸುತ್ತಮುತ್ತ HSR ಲೇಔಟು, ಎಕ್ಸಾಕ್ಟ್ಲಿ ಆ ಕಡೆ ಲಾರೆನ್ಸ್ ಸ್ಕೂಲ್ ಇದೆ, ಈ ನೈಟ್ ಟೈಮಲ್ಲಿ ಕಾಣಿಸಲ್ಲ ನಿಮಗೆ. ಆ ಲಾರೆನ್ಸ್ ಸ್ಕೂಲಿನ ಆಪೋಸಿಟಲ್ಲೇ ನಿಮಗೆ ಒಂದು ಫುಡ್ ಟ್ರಕ್ ಅನ್ನೋದು ಪ್ಲೇಸ್ ಮಾಡಿರ್ತಾರೆ. ಸೊ ಈವ್ನಿಂಗ್ ಆರಾಮಾಗಿ ನೀವು ಒಂದು 7 ಗಂಟೆ 7-7:30 ಬಂದುಬಿಟ್ರೆ ಆನ್ ಸ್ಪಾಟ್ ಲೈವ್ ಆಗಿ ನಿಮಗೆ ತವಾ ಫ್ರೈ ಇರುತ್ತೆ. ಸೊ ಬೇರೆಯವ್ರ ಥರ ಅಂತಂದರೆ ಆಲ್ಮೋಸ್ಟ್ ಹೈಪ್ ಆಗಿರೋ ಪ್ಲೇಸೆಲ್ಲ ನಾನು ವಿಡಿಯೋ ಮಾಡಿಲ್ಲ. ರೀಸನ್ ಅದೇ, ಯಾಕೆ ಗೊತ್ತಾ, ಹೈಪಾಗಿ ಮತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಟೇಸ್ಟ್ ಕೊಡ್ತಿರ್ತಾರೆ, ಬಟ್ ಹೈಪ್ ಆಗಿದ ಮೇಲೆ ಆ ಟೇಸ್ಟನ್ನ ಹಂಗೆ ಸ್ಲೋ ಡೌನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಆ ಒಂದು ರೀಸನ್ನೇ ನಾನು ಹೈಪ್ ಆಗಿರೋ ಪ್ಲೇಸಿಗೆ ಹೋಗಲ್ಲ, ಓಕೆನಾ. ಸುಮ್ಮನೆ ನಾವು ವ್ಯೂಸ್ಗೋಸ್ಕರ ಹೋಗಿ ಮಾಡೋದು ಬೇರೆ, ಬಟ್ ಆ್ಯಕ್ಚುಯಲ್ ಒಂದು ಆರ್ಗಾನಿಕ್ ಕಂಟೆಂಟ್ ಇದು. ಇದರಿಂದ ಬಂದು ವೀಡಿಯೋ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಇಂಥವ್ರನ್ನ ನಾವು ಬೆಳೆಸಿದ್ರೆ ಖಂಡಿತ ಇವರು ಒಂದು ನೆಕ್ಸ್ಟ್ ಮಟ್ಟಿಗೆ ಹೋಗ್ತಾರೆ. ಅವರ ಪ್ಲ್ಯಾನ್ಸು, ಅವರ ಥಾಟ್ಸು, ವಿಷನ್ ಎಲ್ಲ ತುಂಬ ಜಾಸ್ತಿ ಇದೆ. ಬಟ್ ಅವರಿಗೆ ಬಂದು ಮೇನ್ಲಿ ಈ ಥರ ಒಂದು ಜಾಗ ಬೇಕು, ಈ ಥರ ಒಂದು ಏನು ಹೇಳೋದು, ಒಂದು ಚಿಕ್ಕ ಸಪೋರ್ಟ್ ಬೇಕು. ಸೊ ಖಂಡಿತ ಬಂದು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ವಿಡಿಯೋ ಕೆಳಗಡೆ ನೀವು ಕಮೆಂಟಲ್ಲಿ ತಿಳಿಸಿ. ಅದು ಚೆನ್ನಾಗಿದ್ರು ಓಕೆ, ಚೆನ್ನಾಗಿಲ್ಲ ಅಂತಂದ್ರು ಓಕೆ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶಾರು.